ಕೃಷ್ಣನ ನಡವಳಿಕೆ. ಗೋಕುಲದಲ್ಲಿ ಯಶೋಧ ಎಂಬವಳು ಕೃಷ್ಣನನ್ನು ಪೋಷಿಸಿದಳೆಂದು ಕೃಷ್ಣನು ಹಸುಗಳ ಹಾಲು ಮೊಸರು ಬೆಣ್ಣೆಯನ್ನು ಕದಿಯುವುದನ್ನು ಕಂಡ ಯಶೋಧೆಯು ಹಸುಗಳನ್ನು ಮೇಯಿಸಲು ಕೃಷ್ಣನನ್ನು ಅಡವಿಗೆ ಕಳುಹಿಸಲು ಕೃಷ್ಣನು ಹಸುಗಳನ್ನು ಬೆಟ್ಟದ ತುದಿಯಲ್ಲಿ ಮೇಯಿಸುತ್ತಿರುವಾಗ ಕಾಳಿಂದಿ ನದಿಯ ದಡದಲ್ಲಿ ಕನ್ಯೆಯರನ್ನು ಹಿಂಸಿಸುತ್ತಿದ್ದ ಕಾಳಿಂಗ ಸರ್ಪವನ್ನು ಕಂಡು ಆ ಕಾಳಿಂಗನನ್ನು ಕೊಂದು ಆ ಕನ್ಯೆಯರ ವ್ರತಭಂಗ ಮಾಡಿದ ಎಂತಲೂ ನಂತರ ಆ ಕನ್ಯೆಯರನ್ನು ವಿವಾಹ ಮಾಡಿಕೊಂಡನೆಂತಲೂ ಕೃಷ್ಣನು ತನ್ನ ಮಾವ ಕಂಸನ ಮಂತ್ರಿಗಳ ಕನ್ಯೆಯರು ಹೊಳೆಯಲ್ಲಿ ಸ್ನಾನ ಮಾಡುತ್ತಿರುವಾಗ ಅವರ ವಸ್ತ್ರಗಳನ್ನೆಲ್ಲ ಎತ್ತಿಕೊಂಡು ಹೋಗಿ ಹೊನ್ನೆಯ ಮರದ ಮೇಲಿಟ್ಟುಕೊಂಡು ಆ ಕನ್ಯೆಯರು ತಮ್ಮ ವಸ್ತ್ರಗಳನ್ನು ಕೇಳಲು ತನ್ನ ಇಚ್ಛೆಯಂತೆ ನಡೆದುಕೊಂಡ ನಂತರವೇ ವಸ್ತ್ರಗಳನ್ನು ಹಿಂತಿರುಗಿಸಿದ ಎಂತಲೂ ಕೃಷ್ಣನು ಗೋಕುಲದಲ್ಲಿ 10,000 ಸ್ತ್ರೀಯರಲ್ಲಿಯೂ ತಮ್ಮ ತಮ್ಮ ಪುರುಷರೇ ಭೋಗಿಸುತ್ತಿದ್ದಾರೆಂಬಂತೆ ಮಾಯಾಲೀಲೆಯನ್ನು ಮಾಡಿದನೆಂತಲೂ ದುರ್ಯೋಧನನಿಗೆ ರಾಯಭಾರ ಮಾಡಲು ಹೋದಾಗ ವಿದುರನ ಮನೆಯನ್ನು ಮುರಿದದ್ದಲ್ಲದೆ ಕುಂತಿದೇವಿಗೆ ಕರ್ಣನು ನಿನ್ನ ಜ್ಯೇಷ್ಠ ಪುತ್ರನೆಂದು ಹೇಳಿದ್ದಲ್ಲದೆ ದುರ್ಯೋಧನ ಅಶ್ವತ್ಥಾಮರಲ್ಲಿ ಸಂದೇಹ ಬರುವಂತೆ ಮಾಡಿದಾನೆಂದು ಕೃಷ್ಣನು ಒಬ್ಬ ಬೇಟೆಗಾರನ ಬಾಣದಿಂದ ಸತ್ತು ಹೊಳೆಯ ದಂಡೆಯಲ್ಲಿ ದಹನವನ್ನು ಮಾಡುವಾಗ ಪ್ರವಾಹವು ಎಲ್ಲರನ್ನೂ ಕೊಚ್ಚಿಕೊಂಡು ಹೋದಾಗ ಅವರೆಲ್ಲರೂ ಮೊಂಡುತನದಿಂದ ಜಗನ್ನಾಥನಿಗೆ ವಂದನೆಯನ್ನು ಮಾಡಿದ್ದಾರೆಂದು ಹೇಳಿದೆ. ವಿಷ್ಣು ದಶಾವತಾರವನ್ನೆತ್ತಿದ ಶ್ಲೋಕವು ಮತ್ಸ್ಯ ಕೂರ್ಮ ವರಹಾಶ್ಚ ನಾರಸಿಂಹಾಶ್ಚ ವಾಮನಃ ರಾಮೋ ರಾಮಸ್ಯ ರಾಮಶ್ಚ ಬೌದ್ಧ ಕಲಿಕಮೇವಚ. ವಿಷ್ಣುವಿನ ದಶಾವತಾರದ ಮತ್ಸ್ಯಾವತಾರದಲ್ಲಿ ವೇದಗಳನ್ನು ಹೊತ್ತುಕೊಂಡು ಹೋದ ಸೋಮಕಾಸುರನನ್ನು ವಧಿಸಿ ವೇದಗಳನ್ನು ತಂದುಕೊಟ್ಟನೆಂದು, ಕೂರ್ಮಾವತಾರವನ್ನೆತ್ತಿ ಅಮೃತವು ಉಕ್ಕಿದಾಗ ತಾನು ಮೋಹಿನಿ ಅವತಾರ ತಾಳಿ ರಾಕ್ಷಸರ ಶಿರವನ್ನು ತರಿದಾಗ ಶಿವನು ಆ ಮೋಹಿನಿಯನ್ನು ಕಂಡು ಮೋಹಿಸಿದ್ದಕ್ಕಾಗಿ ಜನಕದೇವನು ಭೈರವದೇವನು ಹುಟ್ಟಿದರೆಂದು, ವರಹಾವತಾರದಲ್ಲಿ ಕನಕಾಕ್ಷನೆಂಬ ಅಸುರ ಭೂಮಿಯನ್ನು ಚಾಪೆಯನ್ನಾಗಿ ಸುತ್ತಿಕೊಂಡು ಪಾತಾಳಕ್ಕೆ ತೆಗೆದುಕೊಂಡು ಹೋದಾಗ ಆ ಅಸುರನನ್ನು ವಧಿಸಿ ಭೂಮಿಯನ್ನು ಮೇಲಕ್ಕೆ ತಂದನೆಂದು, ನರಸಿಂಹಾವತಾರದಲ್ಲಿ ಹಿರಣ್ಯಕಶ್ಯಪನನ್ನು ವಧಿಸಿ ಪ್ರಹ್ಲಾದನನ್ನು ರಕ್ಷಿಸಿದನೆಂದು, ವಾಮನ ಅವತಾರದಲ್ಲಿ ಮಹಾಬಲಿ ಚಕ್ರವರ್ತಿಯನ್ನು 3 ಹೆಜ್ಜೆ ಭೂಮಿಯನ್ನು ಕೇಳಿ ಅವನ ಶಿರಸ್ಸಿನ ಮೇಲೆ ಪಾದವನ್ನಿಟ್ಟು ಪಾತಾಳಕ್ಕೆ ತುಳಿದನೆಂದು, ಪರಶುರಾಮನ ಅವತಾರದಲ್ಲಿ ಕ್ಷತ್ರಿಯನಾದ ಕಾರ್ತಿವೀರ್ಯನು ಮೊದಲಾದವರನ್ನು ವಧಿಸಿ ತನ್ನ ಹೆತ್ತಂತ ರೇಣುಕಾದೇವಿಯನ್ನು ತನ್ನ ಪರಶುವಿನಿಂದ ಸಂಹರಿಸಿದನೆಂದು, ಶ್ರೀರಾಮಾವತಾರದಲ್ಲಿ ರಾವಣನನ್ನು ವಧಿಸಿ ಸೀತಾದೇವಿಯನ್ನು ಸೆರೆಯಿಂದ ಬಿಡಿಸಿದನೆಂದು, ಬಲರಾಮನ ಅವತಾರದಲ್ಲಿ ನೇಗಿಲೆಂಬ ಆಯುಧದಿಂದ ರಾಕ್ಷಸರನ್ನು ಕೊಂದನೆಂದು, ಬೌದ್ಧಾವತಾರದಲ್ಲಿ ಕಾಶಿಯಲ್ಲಿನ ಶೈವ ಧರ್ಮವನ್ನು ಅಣಗಿಸಿ ಬೌದ್ಧ ಮತವನ್ನು ಎತ್ತಿ ಹಿಡಿಯಲು ಒಳಗಿನ ಕಾಶಿಯನ್ನು ಆಳುತ್ತಿದ್ದ ದೇವೋದನನ್ನು ತಡೆದು ಶಿವನನ್ನು ಅಳುವಂತೆ ಮಾಡಿ ಆಯುಧಗಳಿಂದ ಭೂಲೋಕವನ್ನಾಳುವಂತೆ ಮಾಡಿದ ನಂತರ ಭೂಲೋಕವನ್ನು ಸೃಷ್ಟಿಸಿದ ದೇವನೂ ಇಲ್ಲ ಕರ್ತೃನೂ ಇಲ್ಲವೆಂದು ಬೋಧಿಸಿದನೆಂದು, ಇನ್ನು ಕಲಿಕಾವತಾರವನ್ನೆತ್ತಲು ಹೋಗುತ್ತಿದ್ದಾನೆಂತಲೂ ಬರೆದ 18 ಪುರಾಣಗಳಲ್ಲಿ ನಿಮ್ಮ ವ್ಯಾಸನು ಮೊದಲಾದ ನಿಮ್ಮ ಋಷಿಗಳು ಕಲ್ಪಿಸಿದ ಕಟ್ಟುಕತೆಗಳು ಒಂದಲ್ಲ ಎರಡಲ್ಲ ನಾನಾ ವಿಧಗಳಾದ್ದರಿಂದ ಆ 18 ಪುರಾಣಗಳನ್ನು ಓದಿ ವಿಂಗಡಿಸುವುದಾದರೆ ನಿಮ್ಮವರ ಕಥೆಗಳೆಲ್ಲವೂ ಸುಳ್ಳಿನ ಕಟ್ಟು ಕಥೆಗಳೆಂದು ಆದ್ಯಾಂತವಾಗಿ ನೋಡಿದ ಸರ್ವರಿಗೂ ತಿಳಿಯುತ್ತದೆ. ಪಂಚಾಂಗಂ ಗುಂಡಯ್ಯನ ಪ್ರಶ್ನೆ. ವ್ಯಾಸ ಭಗವಾನರು ಸ್ಕಾಂತಕಲ್ಲಿನ ಕೋಟೆಯನ್ನು ಒಡೆಸಿದ ಕಾರಣವೇನು? ಮಾರ್ಗಸಹಾಯಾಚಾರ್ಯರ ಉತ್ತರ. ಮಾಂದ ಎಂಬ ಪಟ್ಟಣದಲ್ಲಿ ಸ್ಕಾಂತಕಲ್ಲಿನ ಕೋಟೆಯೊಂದನ್ನು ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ವಿಶ್ವಬ್ರಹ್ಮ ವಂಶಸ್ಥರು 56 ದೇಶದ ರಾಜರಿಗೂ ತಮ್ಮ ಪಂಚಕೃತ್ಯಗಳಿಂದ ಅವರವರಿಗೆ ಬೇಕಾದಂತ ಸಮಸ್ತ ವಸ್ತುಗಳನ್ನು ತಯಾರಿಸಿಕೊಟ್ಟು ಸಕಲ ಸಂರಕ್ಷಣೆಯನ್ನು ಮಾಡಿಕೊಂಡು ಬರುತ್ತಿದ್ದ ದಿನಗಳಲ್ಲಿ ವ್ಯಾಸನು ಭರ್ತೃಲಹರಿ ರಾಜನಿಗೂ ವಿಶ್ವಬ್ರಹ್ಮ ವಂಶಸ್ಥರಿಗೂ ಮಿತ್ರಭೇದವನ್ನು ಕಲ್ಪಿಸಿ ಸ್ಕಾಂತಕಲ್ಲಿನ ಕೋಟೆಯನ್ನು ಒಡೆದು ಹೋಗುವಂತೆ ಮಾಡಿದನು. ಭರ್ತೃಲಹರಿ ರಾಜನು ರಥ, ಗಜ, ತುರಗ ಪದಾತಿಗಳ ಸಮೇತವಾಗಿ ಬಂದು ಯುದ್ಧ ಮಾಡಿದುದನ್ನು ಕಂಡ ವಿಶ್ವಬ್ರಹ್ಮ ವಂಶಸ್ಥರು ಹಗಲು ಕಾಲದಲ್ಲಿ ಸೂರ್ಯಕಾಂತಿಯನ್ನು, ರಾತ್ರಿ ಕಾಲದಲ್ಲಿ ಚಂದ್ರನ ಕಾಂತಿಯನ್ನು ತೋರಿಸಿ ಅಂತ ರಥ, ಗಜ, ತುರಗ ಪದಾರ್ಥಗಳನ್ನು ಅಧೋಗತಿ ಮಾಡಲು ಅದನ್ನು ಕಂಡ ರಾಜನು ವ್ಯಸನದಿಂದ ಕೊರಗುತ್ತಿರುವಾಗ ಆ ವ್ಯಾಸನು ಸ್ತ್ರೀಯರ ಸಹಕಾರದಿಂದ ಆ ಕೋಟೆಯನ್ನು ಹೊಡೆಯಬೇಕೆಂದು ಬಹುವಾಗಿ ಯೋಚಿಸಿ ಕೆಲ ವ್ಯಭಿಚಾರಿ ಸ್ತ್ರೀಯರನ್ನು ವಸ್ತ್ರಾಭರಣ ಅಲಂಕೃತದಿಂದ ಶೃಂಗರಿಸಿ ಸ್ಕಾಂತಕಲ್ಲಿನ ಕೋಟೆಯ ಹತ್ತಿರ
ವಾಸ ಮಾಡಲು ಅವರಿಗೆ ಸಕಲಾನುಕೂಲಗಳನ್ನು ಮಾಡಿಕೊಟ್ಟು ಕೋಟೆಯ ಮರ್ಮವನ್ನು ಅರಿಯುವುದಕ್ಕೋಸ್ಕರ ವಿಶ್ವಬ್ರಹ್ಮ ವಂಶಸ್ಥರನ್ನು ತಮ್ಮ ವಶಪಡಿಸಿಕೊಳ್ಳಲು ಬೋಧಿಸಿದನು. ವ್ಯಾಸರ ಬೋಧನೆಗೊಳಗಾದ ಆ ಸ್ತ್ರೀಯರಲ್ಲಿನ ನಾಯಕಿಯು ದಿನಗಳು ಗತಿಸಿದ ಹಾಗೆಲ್ಲ ತನ್ನ ಒಲಪು ವೈಯಾರಗಳಿಂದ ವಿಶ್ವಬ್ರಹ್ಮ ವಂಶಸ್ಥರಲ್ಲಿ ಕೆಲವರನ್ನು ಮರಳು ಮಾಡಿ ತಮ್ಮಲ್ಲಿಯೇ ಶಯನಿಸುವಂತೆ ಮಾಡಿಕೊಂಡಳು. ಕೆಲ ದಿನಗಳ ನಂತರ ಆ ಸ್ತ್ರೀಯರ ನಾಯಕಿಯು ಒಮ್ಮೆ ತನ್ನ ಪಕ್ಕದಲ್ಲಿ ಶಯನಿಸಿದ್ದ ಪುರುಷನನ್ನು ಎಚ್ಚರಿಸುತ್ತಾ ಕೋಟೆಗೆ ಬೆಂಕಿ ಹತ್ತಿ ಸುಡುತ್ತಿದೆ ಎಂದು ಕೂಗಿಕೊಂಡಳು. ವಿನಾಶಕಾಲೇ ವಿಪರೀತ ಬುದ್ಧಿ ಎಂಬ ಶ್ಲೋಕದ ಪ್ರಕಾರ ಅರಗದ ಹುಲ್ಲನ್ನು ಹಾಕಿ ಯಾರೋ ಬೆಂಕಿ ಹಚ್ಚಿದ್ದಾರೆ ಎಂದು ಗೊಣಗಿಕೊಳ್ಳುತ್ತಾ ಆತನು ಎಚ್ಚರಗೊಂಡನು. ನಂತರ ಆ ಸ್ತ್ರೀಯು ತನ್ನ ಅರಿಕೆಯು ಕೈಗೂಡಿತೆಂದುಕೊಂಡು ನಗುತ್ತಾ ನಿಮ್ಮ ನಿದ್ರೆಯ ಸ್ವಭಾವವನ್ನು ಅರಿಯಲು ಪರಿಹಾಸ್ಯವನ್ನು ಮಾಡಿದೆನೆಂದು ಹೇಳಿ ಪರಮ ಪ್ರಿಯರಂತೆ ದೇಹಾಲಿಂಗನದಿಂದ ಬಿಗಿದಪ್ಪಿದಳು. ಎಚ್ಚರಗೊಂಡ ಆ ಪುರುಷನು ನಮ್ಮ ಕೋಟೆಗೆ ವಿನಾಶ ಕಾಲವು ಬಂದೊದಗಿತೆಂದು ಯೋಚಿಸಿ ಪ್ರಾತಃ ಕಾಲದಲ್ಲಿ ಕೋಟೆಯೊಳಗೆ ಬಂದು ಅಲ್ಲಿದ್ದ ಹಿರಿಯರಿಗೆ ನಮಸ್ಕರಿಸಿ ತಾನು ಈ ಬಗೆಯ ಕನಸು ಕಂಡೆನೆಂದು ಸುಳ್ಳು ಹೇಳಿದನು. ಆ ಹಿರಿಯರು ಕಾಲಜ್ಞಾನ ಮೊದಲಾದ ಶಾಸ್ತ್ರಗಳ ಮುಖೇನ ವಿಷಯವನ್ನು ಶೋಧಿಸಿ ವ್ಯಾಸನಿಂದ ನಡೆದುದೆಲ್ಲವನ್ನು ಅರಿತರು. ನಂತರ ಕನಸು ಕಂಡೆನೆಂದು ಸುಳ್ಳು ಹೇಳಿದ ದುರ್ಮತಿಯನ್ನು, ಅಯ್ಯ, ನೀನು ಪರಸ್ತ್ರೀಯನ್ನು ಮೋಹಿಸಿ ಅವಳ ಸ್ನೇಹದಿಂದ ನಮ್ಮ ಕೋಟೆಗೆ ಹಾನಿಯನ್ನುಂಟು ಮಾಡಿದೆ. ಮುಂದೆ ನೀನು ವೃತ್ತಿಹೀನನಾಗಿ ಹೋಗೆಂದು ಶಪಿಸಿದರು. ಮುಂದೆ ಭರ್ತೃಲಹರಿ ರಾಜನು ಅರಗಿನ ಹುಲ್ಲನ್ನು ತಯಾರಿಸಿ ಕೋಟೆಯ ಸುತ್ತಲೂ ಹಾಕಿಸಿ ಬೆಂಕಿ ಹಚ್ಚಿಸಿದನು. ಕೋಟೆಯು ನಾಶವಾಗುತ್ತಿರುವುದನ್ನು ತಿಳಿದ ಅಲ್ಲಿದ್ದವರು ಕುಟುಂಬ ಸಮೇತವಾಗಿ ಅಲ್ಲಿದ್ದ ಗುಪ್ತ ಮಾರ್ಗವಾಗಿ ಅಡವಿಯನ್ನು ಪ್ರವೇಶಿಸಿದರು. ಆ ಕೋಟೆಯ ಸ್ವತ್ತಿಗೆ ಆಧಾರವಾಗಿದ್ದ ಅಥರ್ವಣ ವೇದದಲ್ಲಿ ಬೆಳಗುತ್ತಿದ್ದ ಮಾರಣ ಬೀಜಾಕ್ಷರವನ್ನು ಉಚ್ಚರಿಸಿ ಭರ್ತೃಲಹರಿ ಪಟ್ಟಣವೆಲ್ಲವೂ ಸರ್ವನಾಶವಾಗುವಂತೆ ಮಾಡಿದನು. ಆ ಸ್ಕಾಂತಕಲ್ಲಿನ ಕೋಟೆಯು ನಶಿಸಿದ ನಂತರ ದಿನ ಗತಿಸಿದಂತೆ ವೇದ ಶಾಸ್ತ್ರ ಆಗಮಾದಿಗಳೆಲ್ಲವೂ ನಶಿಸಿ ಹೋದವು. ಸ್ತ್ರೀಯರ ಪತಿವ್ರತಾ ಧರ್ಮಗಳು ಹಾಳಾದವು. ಸತ್ಯವು ಅಣಗಿ ಅಸತ್ಯವು ತುಂಬಿ ಹೋಯಿತು. ಯಮ ನಿಯಮಾದಿಗಳು, ಮೈತ್ರಿಯಗಳು, ಶಮದ ಮಾದಿ ಆತ್ಮ ವಿಚಾರಣೆ ತಪಸ್ಸುಗಳು ನಶಿಸಿ ತಿಂಗಳಿಗೆ 3 ಮಳೆಗಳಾದರೂ ಸಹ ದೇವಲೋಕವು ಭೂಲೋಕದಲ್ಲಿ ಬೆರೆತು ಹಿರಿಯರ ಚಿತ್ತವು ಭಂಗವಾಗುತ್ತಾ ನಶಿಸಿ ಹೋದದ್ದಲ್ಲದೆ ಲೋಕದಲ್ಲೆಲ್ಲ ದೋಷ ಕರ್ಮಾದಿಗಳು ಹೆಚ್ಚಾದವು. ವೇದಶಾಸ್ತ್ರ ಪುರಾಣಾದಿಗಳ ವಶವಿಲ್ಲದಂತಾಗಿ ದಾನ ಧರ್ಮ ದಯೆ ಪಶ್ಚಾತ್ತಾಪ ಭೂತ ದಯಾದಿಗಳು ಮೊದಲಾದ ಸದ್ಗುಣಗಳು ಮಾನವರಲ್ಲಿ ಇಲ್ಲವಾಗಿ ದುರ್ಗುಣ ಷಟ್ಕರ್ಮಗಳು ಮೊದಲಾಗಿ ಅಧರ್ಮಿಗಳಾಗಿ ಸ್ಥಾಪಿತವಾದವು. ಸ್ಕಾಂದಕಲ್ಲಿನ ಕೋಟೆಯು ನಾಶವಾದಂದಿನಿಂದ ವಿಶ್ವಬ್ರಹ್ಮ ವಂಶಸ್ಥರು ತಮ್ಮ ಸ್ವರೂಪಗಳನ್ನು ಬದಲಾಯಿಸಿಕೊಂಡು ಆಯಾಯ ದೇಶ ಆಚಾರ ಪದ್ಧತಿಗಳಂತೆ ಆಯಾಯ ದೇಶಿಕರನ್ನು ಅನುಸರಿಸುತ್ತಾ ತಮ್ಮ ಸ್ವರೂಪ ಮರೆಸಿಕೊಂಡು ತಮ್ಮ ಹಿರಿಯತನವನ್ನು ಪಾಂಡಿತ್ಯವನ್ನು ಅನ್ಯರು ಅರಿಯದಂತೆ 56 ದೇಶಗಳು ಮೊದಲಾದ ದ್ವೀಪಗಳಲ್ಲಿ ವಾಸಿಸುತ್ತಾ ಲೋಕ ಸಂರಕ್ಷಣೆಯನ್ನು ಮಾಡಿಕೊಂಡು ಬರುತ್ತಿದ್ದಾರೆ.